ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸುಗುಣಾಸ್ ಬ್ಯೂಟಿ ಜರ್ನಿ. ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಹಾಗೆ ಒಂದು ಲೈಕ್ ಕೊಡಿ. ಬನ್ನಿ, ಇವತ್ತು ನಾನೊಂದು ಬೆಸ್ಟ್ ಸ್ಕಿನ್ ವೈಟ್ನಿಂಗ್ ಫೇಶಿಯಲ್ ಬಗ್ಗೆ ತಿಳಿಸ್ಕೊಡ್ತೀನಿ. ಆಲ್ರೆಡಿ ನೀವು ತಮ್ನೇಲಲ್ಲಿ ನೋಡಿರೋ ಥರ ತುಂಬ ಡಿಫ್ರೆನ್ಸ್ ಇರುತ್ತೆ ಬಿಫೋರ್ಗೂ ಆಫ್ಟರ್ಗೂ. ಬನ್ನಿ, ಈಗ ನಾನು ಕ್ಲೆನ್ಸ್ ಮಾಡಿಕೊಂಡು 2 ಮಿನಿಟ್ಸ್ ಅದಾದಮೇಲೆ ನಾನು ಟ್ಯಾನ್ ಪ್ಯಾಕ್ ಹಾಕಿದ್ದೀನಿ. ಪ್ಯಾಕ್ನ ನಾನು ಒಂದು 12 ಮಿನಿಟ್ಸ್ ಬಿಡ್ತೀನಿ. 10 to 12 ಮಿನಿಟ್ಸ್ ಬಿಟ್ಟರೆ ಸಾಕಾಗತ್ತೆ. ಅದಾದಮೇಲೆ ನಾನು ಟ್ಯಾನ್ ಪ್ಯಾಕ್ನ ರಿಮೂವ್ ಮಾಡ್ತಾಯಿದ್ದೀನಿ. ಇವರು ಫೇಶಿಯಲ್ ಮಾಡಿ ತುಂಬ ವರ್ಷನೇ ಆಗಿದೆ. ಮದುವೆಗೆ ಯಾವಾಗೋ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಸೊ ಮಿನಿಮಮ್ 3 ಇಯರ್ಸ್ ಆಗಿರುತ್ತೆ. ಎಲ್ಲರಿಗೂ ಟ್ಯಾನ್ ಹಾಕಬೇಕಾ ಅಂತ ಕೇಳ್ತಾ ಇರ್ತಾರೆ. ಎಲ್ರಿಗೂ ಹಾಕೋ ಅಗತ್ಯ ಏನಿಲ್ಲ. ಯಾರಿಗೆ ಟ್ಯಾನ್ ಆಗಿರುತ್ತೆ, ಯಾರಿಗೆ ಅನ್ನಿವನ್ ಸ್ಕಿನ್ ಟೋನ್ ಇರುತ್ತೆ ಅವ್ರಿಗೆ ಹಾಕಬೇಕಾಗಿರುತ್ತೆ. ಇಲ್ಲಾಂದರೆ ಎವ್ರಿ ಮಂತ್ ಮಾಡ್ತೀನಿ, 2-3 ಮಂತ್ಸ್ಗೆ ಒಂದು ಸರ್ತಿನಾದರೂ ಫೇಶಿಯಲ್ ಮಾಡ್ತೀನಿ ಅನ್ನೋರಿಗೆ ಹಾಗೆ ಡೈರೆಕ್ಟಾಗಿ ಫೇಶಿಯಲ್ ಸಹ ಮಾಡ್ಬೋದು. ಆಮೇಲೆ ನಮಗೆ ಟ್ಯಾನ್ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋಕ್ಕೆ ಫೇಸ್ ಸ್ಕಿನ್ನಿಗೂ ಬಾಡಿ ಸ್ಕಿನ್ನಿಗೂ ತುಂಬ ಅನ್ನಿವನ್ ಇರುತ್ತೆ. ಫೇಸ್ ಸ್ಕಿನ್ನು ಬಂದು ಡಲ್ಲಾಗಿರುತ್ತೆ, ಬಾಡಿ ಸ್ಕಿನ್ನು ಫೇಸ್ಗಿಂತ ಬ್ರೈಟ್ ಇರುತ್ತೆ. ಆವಾಗ ತಿಳ್ಕೊಬೋದು ಫೇಸ್ ಡಲ್ಲಾಗಿದೆ, ಟ್ಯಾನ್ ಆಗಿದೆ ಅಂತ. ಇದೇ ನೋಡಿ ಆಕ್ಸಿಫೈನವ್ರದ್ದು ಡೈಮಂಡ್ ಫೇಶಿಯಲು ಮಾಡ್ತಾ ಇರೋದು ನಾನೀಗ. ಫಸ್ಟು ನಾನು ಕ್ಲೆನ್ಸ್ ಮಾಡ್ತಾಯಿದ್ದೀನಿ. ಕ್ಲೆನ್ಸ್ 2 to 3 ಮಿನಿಟ್ಸ್ ಮಸಾಜ್ ಮಾಡಿ ತೆಗೆದು ಮತ್ತೆ ನಾನು ಸ್ಕ್ರಬ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸ್ಕ್ರಬ್ ನಾನು 7 to 10 ಮಿನಿಟ್ಸ್ ನಾನು ಚೆನ್ನಾಗಿ ಮಸಾಜ್ ಮಾಡ್ತೀನಿ. ಅಪ್ಪರ್ ಲಿಪ್ಪು, ಫೋರೆಡ್ಡು, ಚಿನ್ನು ಇದೆಲ್ಲ ತುಂಬ ಡಾರ್ಕ್ ಇದೆ ಅಲ್ಲ, ಅಲ್ಲೆಲ್ಲ ಒಂದು 10 ಮಿನಿಟ್ಸ್ ನಾನು ಮಸಾಜ್ ಮಾಡ್ತೀನಿ ಚೆನ್ನಾಗಿ ಪ್ರೆಷರ್ ಕೊಟ್ಟು. ಅದಾದಮೇಲೆ ನಾನು 10 ಮಿನಿಟ್ಸ್ ಸ್ಟೀಮ್ ಕೊಡ್ತೀನಿ. ಸ್ಟೀಮ್ ತುಂಬ ಅಗತ್ಯ, ಯಾಕಂದರೆ ವೈಟ್ ಹೆಡ್ ಬ್ಲ್ಯಾಕ್ ಹೆಡ್ಸ್ ತುಂಬ ಜಾಸ್ತಿ ಇದೆ. ನೀವು ನೋಡ್ಬೋದು 10 ನಿಮಿಷ ಸ್ಟೀಮ್ ಕೊಟ್ಟಮೇಲೆ ತುಂಬ ವೈಟ್ ಹೆಡ್ ಬ್ಲ್ಯಾಕ್ ಹೆಡ್ಸ್ ಎಲ್ಲ ಹೊರಗಡೆನೇ ಕಾಣಿಸ್ತಾ ಇದೆ, ತುಂಬ ಎಲ್ಲ ಮೇಲೆ ಬಂದಿದೆ. ಟೈಟ್ ಮಾಡಿ ಈಗ ನಾನು ವೈಟ್ ಹೆಡ್ ಬ್ಲ್ಯಾಕ್ ಹೆಡ್ ರಿಮೂವರ್ ತಗೊಂಡು ನೀಟಾಗಿ ವೈಟ್ ಹೆಡ್ ಬ್ಲ್ಯಾಕ್ ಹೆಡ್ಸ್ ಎಲ್ಲ ನಿಧಾನವಾಗಿ ರಿಮೂವ್ ಮಾಡ್ತೀನಿ. ಆವಾಗ ತುಂಬ ವೈಟ್ ಹೆಡ್ ಬ್ಲ್ಯಾಕ್ ಹೆಡ್ ಇದೆ ಅನ್ನೋರು ಒಂದು 2 ಮಂತ್ಸ್ ಒನ್ಸ್ ಒಂದು ಕ್ಲೀನಪ್ ಆದರೂ ಮಾಡಿದ್ರೆ ಚೆನ್ನಾಗಿ ವೈಟ್ ಹೆಡ್ ಬ್ಲ್ಯಾಕ್ ಹೆಡ್ಸ್ ಎಲ್ಲ ತುಂಬ ಕಡಿಮೆ ಆಗುತ್ತೆ. ಇದು ಇವ್ರಿಗೆ ತುಂಬ ಜಾಸ್ತಿ ಇದೆ. ನೋಸ್ ಮೇಲೆ ಅಂತೂ ತುಂಬ ಜಾಸ್ತಿ ಇದೆ. ನೀಟಾಗಿ ನಿಧಾನವಾಗಿ ತೆಗಿತಾ ಇದ್ದೀನಿ. ಈಗ ನಾನು ಮಾಡ್ತಾ ಇರೋ ಫೇಶಿಯಲ್ಲು ಆಕ್ಸಿಫೈನದ್ದು. ಇದು ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಒಂದು 80% ಅಷ್ಟು ರಿಸಲ್ಟು ಫಸ್ಟ್ ಫೇಶಿಯಲ್ಗೆ ನೀವು ನೋಡ್ಬೋದು. ತುಂಬ ಟ್ಯಾನ್ ಇದೆ, ತುಂಬ ಡಲ್ನೆಸ್ ಇದೆ ಸ್ಕಿನ್ನಲ್ಲಿ, ಸ್ವಲ್ಪ ಬೇಗ ರಿಸಲ್ಟ್ ಬೇಕು ಅನ್ನೋರು ಈ ಡೈಮಂಡ್ ಫೇಶಿಯಲ್ನ ಮಾಡ್ಬೋದು. ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ, 80% ಅಷ್ಟು. ನಾನೀ ಫೇಶಿಯಲ್ನ 1 hour 10 ಮಿನಿಟ್ಸ್ ಮಾಡಿದ್ದೀನಿ. ಸೊ ಅಷ್ಟು ವಿಡಿಯೋ ಹಾಕಿರೋದು 5-6 ನಿಮಿಷ. ನಿಮ್ಗೇನಾದರೂ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನಾನು ನಿಮಗೆ ಕ್ವಶನ್ಸ್ ನೋಡಿ ಇನ್ನೊಂದು ಸತಿ ಡೀಟೇಲಾಗಿ ಇದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ನೀಟಾಗಿ ಎಲ್ಲ ರಿಮೂವ್ ಮಾಡಿದ್ದಾದಮೇಲೆ ನಾನೀಗ ಜೆಲ್ ಹಾಕ್ತೀನಿ. ಈ ಜೆಲ್ಲು ಸಹ 5-6 ನಿಮಿಷ ನಾನು ಮಸಾಜ್ ಮಾಡಿದ್ದೀನಿ. ಮಸಾಜ್ ಮಾಡಿದ್ಮೇಲೆ ಜೆಲ್ನ ನೀಟಾಗಿ ತೆಗೆದು ಮತ್ತೆ ನಾನು ಮಸಾಜ್ ಕ್ರೀಮ್ ಹಾಕಿದ್ದೀನಿ.
ಮಸಾಜ್ ಕ್ರೀಮ್ ಹಾಕಿ ಅದೆಲ್ಲ ನಾನು ವಿಡಿಯೋ ಹಾಕಿಲ್ಲ, ತುಂಬ ಲೆಂತ್ ಆಗಿಬಿಡುತ್ತೆ ವಿಡಿಯೋ ಅಂತ. ಸೊ ಮಸಾಜ್ ಕ್ರೀಮ್ ಹಾಕಿ ಬ್ಯಾಕ್ ಹಾಕಿ ರಿಮೂವ್ ಮಾಡ್ತೀನಿ. ನಿಮ್ಗೇನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದರ ಬಗ್ಗೆ ನಾನು ಆನ್ಸರ್ ಮಾಡ್ತೀನಿ. ನಾನು ಹೇಗೆ ಈ ಫೇಶಿಯಲಲ್ಲಿ ಮಸಾಜ್ ಸ್ಟೆಪ್ಸ್ ಕೊಡ್ತೀನಿ ಇದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ಇನ್ನೊಂದು ವಿಡಿಯೋ ಮಾಡ್ತೀನಿ ನಾನು. ನೀವು ಫೈನಲ್ ರಿಸಲ್ಟ್ ನೋಡ್ಬೋದು. ತುಂಬ ಅನ್ನೀವನ್ ಸ್ಕಿನ್ ಟೋನ್ ಇತ್ತು ಬಿಫೋರು ಆಫ್ಟರ್ಗೆ, ತುಂಬ ಚೇಂಜಸ್ ಇದೆ. ಇಷ್ಟೊತ್ತು ನನ್ನ ವಿಡಿಯೋ ಫುಲ್ ನೋಡಿದ್ದಕ್ಕಾಗಿ ಧನ್ಯವಾದ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.